ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಫ್ರೆಂಡ್ಸ್? ನೀವು ಆರಾಮಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಂದು ಡೈಲಿ ರುಟೀನ್ ಮತ್ತು ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ರೀ ಈ ಬ್ಲಾಗ್ನಲ್ಲಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಇದು ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾದು ಚಟ್ನಿ ಮಾಡಕತ್ತೀನಿ. ನೀವು ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿ ಮಾಡ್ಕೋಬೇಕಂತ ಹೇಳಿ. ಮತ್ತು ನಾನು ಫುಲ್ ಸೂಪರ್ ಟೇಸ್ಟಿಯಾಗಿ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಚನಾ ಮಸಾಲ, ನಮ್ಮ ಎಲ್ಲರ ಫೇವ್ರೆಟ್ ಚನಾ ಮಸಾಲ. ಅದು ಭಾಳ ಸಿಂಪಲ್ ಈಸಿ. ನಾನು ತೋರಿಸ್ತೀನಿ ರೀ ಯಾವ ಥರ ಮಾಡ್ಬೇಕಂತ ಹೇಳಿ. ನಿಮ್ಗೆ ಈಸಿ ಮೆಥಡ್ಲಿಂದ ನಾನು ತೋರಿಸ್ತೀನಿ. ಅದು ನಿಮಗೂ ಇಷ್ಟ ಆಗುತ್ತಾ ನಾ ರೆಸಿಪಿನ ಮಾಡೋದು. ಭಾಳ ಈಸಿಯಾಗಿ ನಾನು ತೋರಿಸ್ತೀನಿ ರೀ ಮನೆಯಲ್ಲಿ ಸಿಂಪಲ್ಲಾಗಿ ಚನಾ ಮಸಾಲ ಯಾವ ಥರ ಮಾಡ್ಕೋಬೇಕಂತೇಳಿ. ಯಾಕಂದರೆ ಚನಾ ಮಸಾಲ ಎಲ್ಲರಿಗೂ ಇಷ್ಟ ರೀ. ಯಾರಿಗೂ ಇಷ್ಟ ಇಲ್ಲ? ಪೂರಿ ಜೊತೆ ಮತ್ತು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ರೈಸ್ ಜೊತೆನ ತಿನ್ಬೋದು ಆರಾಮಾಗಿ. ನೀವು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಮತ್ತು ಶೇಂಗಾ ಚಟ್ನಿ ಸ್ವಲ್ಪ ಚನಾ ಮಸಾಲ ರೊಟ್ಟಿ ತಿಂದ್ಬಿಟ್ರೆ ಏನಂತೀರಿ ಅಷ್ಟು ಟೇಸ್ಟಿ ಆಗುತ್ತೆ. ನನಗಂತೂ ನೋಡಿರಿ ಫ್ರೆಂಡ್ಸ್, ಉತ್ತರ ಕರ್ನಾಟಕ ರೊಟ್ಟಿ ಭಾಳ ಇಷ್ಟ ರೀ. ಎಷ್ಟು ಇಷ್ಟ ಅಂದ್ರೆ ನಾನು ಹೇಳೋಕ್ಕೆ ಆಗಲ್ಲ. ನನಗೆ ಕಟಕ್ ರೊಟ್ಟಿ ಮತ್ತು ಮೊಸರು ಮತ್ತು ಇದು ಚನಾ ಮಾಡಿರ್ತಾರಲ್ಲ ರೆಸಿಪಿ, ಚನಾ ಮಸಾಲ ಮತ್ತು ಇದು ರೀ ಮೊಸರು ಶೇಂಗಾ ಚಟ್ನಿ, ಅದು ಹಾಕ್ಕೊಂಡು ತಿಂದ್ಬಿಟ್ರೆ ಮತ್ತು ನನಗೂ ಏನೂ ಬೇರೆ ಬೇಕಾಗಿಲ್ಲ ನೋಡಿರಿ. ಅಷ್ಟಿದ್ರೆ ಸಾಕು ನನಗೆ. ರೊಟ್ಟಿ ಅಂದರೆ ನನಗೆ ಭಾಳ ಇಷ್ಟ ರೀ. ಕಟಕ್ ರೊಟ್ಟಿ ಇರ್ತಾವಲ್ಲ ಅದು ಭಾಳ ಇಷ್ಟ ರೀ. ಸಜ್ಜಿದರಿರಲಿ ಜೋಳದರಿರಲಿ ಯಾವುದರಲ್ಲಿ ನನಗೂ ತುಂಬ ಇಷ್ಟ. ಹಾಗಾಗಿ ನಂಗೆ ರೊಟ್ಟಿ ಮಾಡ್ತೀನಿ ಅಷ್ಟು ಮೃದುವಾಗಿ ಸಾಫ್ಟಾಗಿ ಮಾಡ್ತೀನಿ. ಬಟ್ ಕಟಕ್ ರೊಟ್ಟಿ ತೆಳ್ಳನ ರೊಟ್ಟಿ ನನಗೆ ಬರೋಂಗಿಲ್ಲ ರೀ. ಆದರೆ ನಾನು ನೋಡಿ ಕಲ್ತ್ಕೋಬೇಕಂಥೇಳಿ ಎಲ್ಲ ಬರುತ್ತೆ. ಕಟಕ್ ರೊಟ್ಟಿ ಒಂದೇ ಬರೋಂಗಿಲ್ಲ. ಅದು ಒಂದು ಸ್ವಲ್ಪ ನಾನು ಟ್ರೈ ಮಾಡಬೇಕು. ನನಗೆ ಬಂತಂದರೆ ನಿಮ್ಮ ಜೊತೆ ಖಂಡಿತವಾಗಿ ಜೋಳದ ರೊಟ್ಟಿ ಇಲ್ಲಾಂದರೆ ಇದು ರೀ ಏನಂತಾರೆ ಅದು ಸಜ್ಜಿ ರೊಟ್ಟಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಜೋಳದ ರೊಟ್ಟಿನ ನಾನು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ರೀ. ನಾ ಯಾವ ಥರ ಮಾಡ್ತೀನಿ ಅಂಥೇಳಿ ಖಂಡಿತವಾಗಿ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅದು ನನಗೆ ಬಂದರೆ ಜೋಳದಂತೂ ಬರುತ್ತೆ, ಸಾಫ್ಟಾಗಿ ಮೃದುವಾಗಿ ಮಾಡ್ತೀನಿ. ಬಟ್ ಕಟಕ್ ರೊಟ್ಟಿ ನನಗೆ ಬರೋಂಗಿಲ್ಲ ಫ್ರೆಂಡ್ಸ್. ಅದನ್ನು ಕಲ್ತ್ಕೋಬೇಕಂತ ಹೇಳಿ ಎಲ್ಲ ಮಾಡ್ತೀನಿ. ಬಟ್ ಅದು ಒಂದ್ರಾಗ ಹಿಂದೆ ಇದ್ದೀನಿ ನೋಡಿರಿ ನಾನು ಏನು ಮಾಡಬೇಕು. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಈಗ ನಾನು ಇದು ರೀ ಇವತ್ತು ನಾನು ಚಟ್ನಿ ಶೇಂಗಾ ಚಟ್ನಿ ಮತ್ತು ಇದು ಮಾಡಕತ್ತೀನಿ ರೀ. ನಾನು ಛೋಲೆ ಚನಾ ಮಸಾಲ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಚನಾ ಇರ್ತಲ್ಲ ಅದು ಮಾಡ್ತೀನಿ. ಇವತ್ತು ನೀವು ಆ ರೆಸಿಪಿ ನೋಡಿರಿ. ಫುಲ್ ವಾಚ್ ಮಾಡಿರಿ ಮತ್ತು ಸ್ಕೀಪ್ ಮಾಡಬೇಡ್ರಿ, ಫುಲ್ ನೋಡಿರಿ ನೀವು. ಹಾಗಾದ್ರೆ ನಿಮ್ಗೆ ಯಾವ ಥರ ಮಾಡ್ಬೇಕಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್. ನಿಮ್ಗೆ ಎಲ್ಲರೂ ಡೈಲಿ ರುಟೀನ್ ಒಳಗೆ ನಾವು ಮಾಡ್ಕೊಂಡು ತಿನ್ನೋದು ರೆಸಿಪಿ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಮತ್ತು ಸಿಗೋಣ ರೀ ಕಿಚನ್ನಾಗ. ಬರೀ ನಿಮ್ಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಮತ್ತು ಇನ್ನೊಮ್ಮೆ ಹೇಳಕತ್ತೀನಿ, ಅಶ್ಫಾಕ್ ನಸೀಮ್ ಬ್ಲಾಗ್ಸ್ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಅಶ್ಫಾಕ್ ನಸೀಮ್ ಬ್ಲಾಗ್ಸ್ಗೆ. ಸ್ಕೀಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ. ಇದು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ವಿಡಿಯೋಗೆ. ಓಕೆ ಫ್ರೆಂಡ್ಸ್, ಬರ್ರಿ ಹೋಗೋಣ. ನಾನು ಕರ್ಕೊಂಡು ಹೋಗ್ತೀನಿ ಇವತ್ತು ನಿಮಗೆ ಕಿಚನ್. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಬ್ಲೌಸ್ ಸ್ಟಾರ್ಟ್ ಮಾಡೀನಿ. ಇವತ್ತು ಬಾಂಡೆ ತಿಕ್ಕಿರಿ ಬಂದಿಲ್ಲ ಆಪರ್, ಹಂಗಾಗಿ ಅಲ್ಲೇ ಇಟ್ಟಿನಿ ನಾನು. ಕ್ಲೈಮೇಟ್ ನೋಡಿ ಎಷ್ಟು ಕೂಲಾಗಿ ಎಷ್ಟು ಮಸ್ತ್ ಕಾಣಕತ್ತೈತೆ. ಈಗ ನಾನು ಬೆಳಗ್ಗೆ ಇದು ವೀವ್ ತೊಗೊಂಡಿದ್ದೆ, ನಿಮಗೂ ತೋರಿಸ್ಬೇಕು, ನೀವು ಖುಷಿ ಆಗ್ತೀರಿ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, ನಾನು ಮೆಹಂದಿ ಹಚ್ಕೊಂಡು ಒಂದು 4 days ಆಗಿತ್ತು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಒಳಗೆ ಬಂದೀನಿ. ಈಗ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಏನು ಮಾಡೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ. ಇವತ್ತು ನೋಡಿರಿ ನೀರು ಬಂದಿತ್ತು, ಒಂದು 10 days ಆಗಿತ್ತು, ಒಟ್ಟು ನೀರು ಬಂದಿದ್ದಿಲ್ಲ ಇಲ್ಲೇ. ಹಾಗಾಗಿ ಇವತ್ತು ನೀರು ಬಂತು. ಮತ್ತು ನೀರು ಬಂದರೆ ಎಲ್ಲ ಸ್ವಚ್ಛ ಇರ್ತೀರಿ, ಬಟ್ಟೆ ಎಲ್ಲ ಒಗೆದು ಹಾಕಿವಿ. ಗೇಟ್ ನೋಡಿರಿ ಮಕ್ಕಳು ಬಿಟ್ಕೊಂಡು ಹೋಗಿಬಿಡ್ತಾರೆ, ಲಾಕ್ ಒಟ್ಟ ಮಾಡೋಂಗಿಲ್ಲ. ಹಾಗಾಗಿ ಈಗ ಗೇಟ್ ಲಾಕ್ ಮಾಡ್ತೀನಿ. ಮತ್ತು ನೀರು ಇವತ್ತು ಎಷ್ಟು ಬಂದೈತೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಇವತ್ತು ನಮ್ಗಂತೂ ಇವತ್ತು ಭಾಳ ಖುಷಿ ಆಯ್ತು ನೋಡಿರಿ. ಒಂದು 8-10 ದಿನ ಒಟ್ಟು ನೀರು ಇದ್ದಿಲ್ಲ. ಬೋರ್ ಇದೆ, ಬಟ್ ಭಾಳ ಉಪ್ಪಿದೆ ರೀ ನೀರು. ಹಾಗಾಗಿ ಅದು ನಮ್ಗೆ ಅದು ಇಷ್ಟ ಇಲ್ಲ. ಹಾಗಾಗಿ ಇದು ನಳದ ನೀರು ಭಾಳ ಸ್ವೀಟ್ ಇರುತ್ತೆ. ಹಾಗಾಗಿ ನೋಡಿರಿ ಎಲ್ಲ ಫುಲ್ ತುಂಬಿಟ್ಟಿತ್ತು ನೋಡಿರಿ ಹೌದು. ಇವತ್ತು ಖುಷಿ ಆಯ್ತು ನೋಡಿರಿ ನಮಗೆಲ್ಲರಿಗೂ ಇವತ್ತು. ಈಗ ಬಟ್ಟೆ ಎಲ್ಲ ಈಗ ನೋಡಿರಿ ಹೌಜೆಲ್ಲ ತುಂಬೈತೆ. ಈಗ ಬಟ್ಟೆ ಎಲ್ಲ ಒಣಗಿ ಹಾಕಿ ನಾನು ಒಳಗೆ ಹೋಗ್ತೀನಿ ರೀ. ಇದು ಬಟ್ಟೆ ಎಲ್ಲ ಒಗ್ದಿದ್ದಾಗಿದೆ. ಈಗೆಲ್ಲ ಸ್ವಚ್ಛ ಆಗಿದ್ರಿ ಬಟ್ಟೆ ಎಲ್ಲ. ಪಿಲೋ ಕವರ್ ಅದು ಇದು ಎಲ್ಲ ತೆಗೆದುಬಿಟ್ಟಿದ್ನಿ ಅವತ್ತು ನಾನು, ನೀರು ಬಂದಿತ್ತು ಅಂಥೇಳಿ. ಈಗ ನೋಡಿರಿ ಮಗ ಸ್ವಲ್ಪ ಹೊರಗೆ ಹೋಗಿದ್ದ, ಗೇಟ್ ನೋಡಿರಿ ಒಟ್ಟು ಲಾಕ್ ಮಾಡೋಂಗಿಲ್ಲ ಆಯಿತಾ. ಹಿಂಗೆ ಹೋಗ್ತಾನೆ ನೋಡಿರಿ ಈಗ ಒಳಗೆ. ಇವ್ರದ್ದು ಕೆಲಸ ದಿನ
ಈಗ ನಾನು ಒಳಗೆ ಹೋಗ್ತೀನಿ. ಇವತ್ತು ನಾನು ಚನಾ ಮಸಾಲ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ನಾನು ಭಾಳ ಟೇಸ್ಟಿಯಾಗಿ ಈಸಿಯಾಗಿ ಸೂಪರಾಗಿ ಇವತ್ತು ನಾನು ತೋರಿಸ್ಕೊಡ್ತೀನಿ ರೀ ಈಸಿ ಮೆಥಡ್ಲಿಂದ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಒಳಗೆ ಬಂದೀನಿ. ಇದು ನೋಡಿರಿ ಬ್ಲ್ಯಾಕ್ ಚನಾ. ಇದಕ್ಕೆ ನಾನು ಫುಲ್ ನೈಟ್ ಸೋಕ್ ಮಾಡಿದ್ದೆ ಬಿಸಿನೀರೊಳಗೆ ಸ್ವಲ್ಪ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ 4 ವಿಸಲ್ ತೊಗೊಂಡೀನಿ ರೀ. ಸಾಫ್ಟ್ ಎಷ್ಟು ಮಸ್ತಾಗಿತ್ತು ನೋಡಿರಿ, ಫುಲ್ ಕುಕ್ ಆಗಿದ್ದು. ಈಗ ಇದು ಮಾಡೋಕೆ ರೆಡಿ ಆಗಿದ್ದು ನೋಡಿರಿ ಚನಾ ಮಸಾಲ. ಈಗೆಲ್ಲ ನಾನು ಇದು ನೀರೆಲ್ಲ ತೆಗೆದುಬಿಡ್ತೀನಿ. ನಾನು ನೀರು ವೇಸ್ಟ್ ಮಾಡೋಂಗಿಲ್ಲ. ಇದರಿಂದ ನಾನು ಸಾರು ಮಾಡ್ತೀನಿ, ಸಾಂಬಾರು ಮಾಡ್ತೀನಿ. ಇದ್ರ ಜೊತೆ ರಸಮ್ ಅಂತಾರಲ್ಲ ಆ ಟೈಪ್ ಮಾಡ್ತೀನಿ. ನೀವು ರೆಸಿಪಿ ತೋರಿಸಂದ್ರೆ ಇನ್ನೊಂದು ಸರಿ ನಾನು ತೋರಿಸ್ತೀನಿ. ಈ ಸರಿ ನಾನು ಇದು ತೋರ್ಸಂಗಿಲ್ಲ ರೀ, ಈ ಸರಿ ನಾನು ಮಾಡೋಂಗಿಲ್ಲ, ಬೇರೆ ಥರ ಮಾಡ್ಬೇಕಂತೇಳಿ ಹಾಗೆ ಇದ್ರೊಳಗೆ ಫ್ರೀಜರೊಳಗೆ ಇಟ್ಬಿಡ್ತೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕುಕ್ ಎಷ್ಟು ಮಸ್ತ್ ಕುಕ್ ಆಗಿತ್ತು ನೋಡಿರಿ. ಇದು ಪೂರಿ ಜೊತೆ ಮತ್ತು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದು ರೀ. ಇದು ಭಾಳ ಟೇಸ್ಟ್ ಆಗುತ್ತೆ. ಪೂರಿ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ. ಮತ್ತು ಇದು ಇನ್ನೂ ಒಂದು ಕಟಕ್ ರೊಟ್ಟಿ ಬೇಕು ನೋಡಿರಿ. ಇದಕ್ಕೆ ಮೊಸರು, ಶೇಂಗಾ ಚಟ್ನಿ, ಕಟಕ್ ರೊಟ್ಟಿ ಎಲ್ಲ ಹಾಕ್ಕೊಂಡು ತಿಂದುಬಿಟ್ರೆ ಏನಂತೀರಿ ಅಷ್ಟು ಟೇಸ್ಟಿ ಆಗುತ್ತೆ ನೋಡಿರಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಸಾಫ್ಟಾಗಿ ಅಷ್ಟು ಮಸ್ತ್ ಕುಕ್ ಆಗಿದೆ. ಈಗ ನಾನು ಮಾಡೋದು ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ದೊಡ್ಡದಾಗಿ ಒಂದು ಪ್ಯಾನ್ ತೊಗೊಂಡಿನಿ. ಕುಕ್ಕಿಂಗ್ ಆಯಿಲ್ 1-2 ಚಮಚ ಹಾಕ್ತಾಯಿದ್ದೀನಿ. ಇದು ಬಿಸಿಯಾಗಿಂದ ಎಲ್ಲ ನಾನು ಇದು ನೋಡಿರಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೋನೆಲ್ಲ ನಾನು ಚಾಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ನೋಡಿರಿ. ಈಗ ಎಣ್ಣೆ ಬಿಸಿ ಆಗೈತೆ. ಈಗ ನಾನು ಫಸ್ಟ್ ಜೀರಿಗೆ ಸಾಸಿವೆ ಹಾಕಾಕತ್ತೀನಿ ನೋಡಿರಿ. ಈಗ ನೋಡಿ ಫ್ರೆಂಡ್ಸ್, ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಆಗಿಂದ ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಾಕತ್ತೀನಿ. 2 ಹಾಕೀನಿ ರೀ ನಾನು. 2 ಕಟ್ ಮಾಡಿ ಸಣ್ಣದಾಗಿ. ನೀವು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಮಕ್ಕಳು ಜಾಸ್ತಿ ಸ್ಪೈಸಿ ತಿನ್ನೋಂಗಿಲ್ಲ ನಮ್ಮ ಮನೆಯಾಗ, ಹಾಗಾಗಿ ನಾನು 2 ಹಾಕೀನಿ ಇದ್ರೊಳಗೆ. ಈಗ ಕರಿಬೇವು ಹಾಕಾಕತ್ತೀನಿ, ಕಡ್ಡೆ ಸಮೇತ ಹಾಕಾಕತ್ತೀನಿ ನೋಡಿರಿ. ಇದು ತೆಗಿಯಂಗಿಲ್ಲ, ಆಮೇಲೆ ಎಲ್ಲ ಮಾಡಿಂದ ತೆಗಿತೀನಿ ರೀ ನಾನು. ಈಗ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಿಂದ ಈಗ ನಾನು ಇದಕ್ಕೆ ಆನಿಯನ್ ಹಾಕ್ತೀನಿ ನೋಡಿರಿ. ಉಳ್ಳಾಗಡ್ಡಿ, ಈರುಳ್ಳಿ ಅಂತಾರಲ್ಲ ಅದು ರೀ. ಇದು ಹಾಕಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಆಮೇಲೆ ಟೊಮ್ಯಾಟೊ ಹಣ್ಣು ಹಾಕ್ತೀನಿ. ಎಲ್ಲ ಒಂದೊಂದು ಹಾಕ್ಕೊಂಬಿಡೋದ್ರಿ. ನೋಡಿ ಫ್ರೆಂಡ್ಸ್, ಈಗ ಆನಿಯನ್, ನಾನು ಕೊತ್ತಂಬರಿ ಸೊಪ್ಪು ಹಾಕಿನಿ. ಈಗ ಟೊಮ್ಯಾಟೊ ಹಣ್ಣು ಹಾಕಾಕತ್ತೀನಿ. ನಾನು ಬೇಸಿಕ್ ಮಸಾಲೆಯಿಂದನೇ ಮಾಡಾಕತ್ತೀನಿ ರೀ. ಜಾಸ್ತಿ ಹೊರಗಿಂದ ಏನು ಮಸಾಲೆ ಹಾಕಲ್ಲ. ಹಾಗಾಗಿ ನಾವೇನು ತಿಳ್ಕೊತೀವಿ, ಬೇಸಿಕ್ ಮಸಾಲೆ ಹಾಕಿದರೆ ಚಲೋ ಆಗೋಲ್ಲ, ಹೊರಗಿಂದ ಮಸಾಲೆ ಹಾಕಿದರೆ ಚಲೋ ಆಗುತ್ತೆ ಅಂಥೇಳಿ ನಾವು ಅನ್ಕೊತೀವಿ. ಅದ್ರ ಬದಲೇ ನಾವು ಮನೆಯಾಗ ಇದ್ದಿದ್ದು ಮಸಾಲೆ ತೊಗೊಂಡು ಮಾಡಿದರೆ ಎಷ್ಟು ರುಚಿಯಾಗಿ ಆಗುತ್ತೆ ರೀ ಅದು. ಈಗ ನೋಡಿರಿ, ನಾನು ಏನು ಹಾಕಲ್ಲ, ನಾನು ಜಾಸ್ತಿ ಬೇಸಿಕ್ ಮಸಾಲೆ ಮನೆಯಾಗ ಇದ್ದಿದ್ದ ಮಸಾಲೆಯಿಂದ ನಾನು ಮಾಡೋದು ತೋರಿಸ್ತೀನಿ. ಚನಾ ಮಸಾಲ ಯಾವ ಥರ ಮಾಡ್ಬೇಕಂತೇಳಿ. ಖಾರ ಪುಡಿ 1 ಚಮಚ ಹಾಕೀನಿ ರೀ. ಅರಿಶಿನ ಪುಡಿ 1 ಚಮಚ ಹಾಕೀನಿ. ಧನಿಯಾ ಮಸಾಲ 1-2 ಚಮಚ ಹಾಕೀನಿ ರೀ ಸಣ್ಣ ಚಮಚದಿಂದ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೀನಿ ರೀ. ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ನೀವು ಸಾಲ್ಟ್ ಹಾಕ್ಕೊಂಬಿಡ್ರಿ. ಈಗ ನೋಡಿ ಫ್ರೆಂಡ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ ಇದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಇದು, 1 ಚಮಚ ಹಾಕೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಸಾಲೆ ಎಲ್ಲ ಹಾಕೀನಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿನಿ ನೋಡಿರಿ. ಭಾಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ ರೀ. ರೊಟ್ಟಿ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ಇದು. ಮೊಸರು ಮತ್ತು ಶೇಂಗಾ ಚಟ್ನಿ, ಇದು ಕಡಲೆ ಮಸಾಲೆ ಇದ್ರೆ ಸಾಕು ನೋಡಿರಿ, ನೀವು ಮಾಡ್ಕೋಬೋದು ಆರಾಮಾಗಿ. ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ನಾನು. ಇದು ಮಾಡಿಂದ ಒಂದು 5 ನಿಮಿಷ ಕುಕ್ ಮಾಡ್ಬೇಕು ನೋಡಿರಿ, ಲೀಡ್ ಮುಚ್ಚಿ. ಇದಕ್ಕೆ ಭಾಳ ಟೇಸ್ಟ್ ಆಗುತ್ತೆ ರೀ, ನೀವು ಮಾಡಿ ನೋಡಿರಿ ಒಮ್ಮೆ. ಈಗ ನೋಡಿರಿ, ಎಲ್ಲ ಮಸಾಲೆ ಮಿಕ್ಸ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಮುಚ್ಚಿ 1-2 ನಿಮಿಷ ಕುಕ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಮಾಡಿಂದ ಈಗ ನೋಡಿರಿ ಎಲ್ಲ ಕುಕ್ ಆಗಿದೆ. ಎಲ್ಲ ಟೊಮ್ಯಾಟೊ ಹಣ್ಣೆಲ್ಲ ಟೆಕ್ಸ್ಚರ್ ಎಲ್ಲ ಹೋಗ್ಬೇಕು ರೀ ಇದ್ರದ್ದು, ಆವಾಗೆ ಮಸ್ತ್ ಟೇಸ್ಟ್ ಬರ್ತೀರಿ ರೀ. ಮಕ್ಳು ಏನು ಮಾಡ್ತಾರೆ, ಟೊಮ್ಯಾಟೊನ ಹಾಗೆ ಬಿಟ್ಟರೆ ತೆಗೆದು ತಿಂತಾರೆ. ನನಗೆ ಇಷ್ಟ ಇಲ್ಲ, ಮಕ್ಕಳು ಅದನ್ನು ತಿನ್ನಬೇಕು. ಹಾಗಾಗಿ ನಾನು ಎಲ್ಲ ಮ್ಯಾಶ್ ಮಾಡಿ ನಾನು ಈಗ ಇದ್ರೊಳಗೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿರಿ, ನಿಮಗೂ ಖುಷಿ ಆಗುತ್ತೆ. ಮಕ್ಕಳು ತಿಂದರೆ ಎಲ್ಲ ಒಗೆದ್ಬಿಟ್ರೆ ಏನು ಉಪಯೋಗ ಇಲ್ಲ ರೀ. ಹಾಗಾಗಿ ನಾನು ಎಲ್ಲ ಈ ಥರ ಮಾಡಿ ಹಾಕಿ ಮಕ್ಕಳು ತಿನ್ನೋಕೆ ಕೊಡ್ತೀನಿ ನೋಡಿರಿ. ಈಗ ನಾನು ಇದ್ರ ಜೊತೆ ನಾನು ಚಪಾತಿ ಮಾಡಕತ್ತೀನಿ. ಕಟಕ್ ರೊಟ್ಟಿ ಭಾಳ ಇಷ್ಟ, ಬಟ್ ಇವತ್ತು ನಮ್ಮ ಮನೆಗಿಲ್ಲ, ಹೀಗಾಗಿ ನಾನು ಬರೋಂಗಿಲ್ಲ. ಹಾಗಾಗಿ ನಂಗೆ ಮಾಡೋಕೆ ಸಾಫ್ಟಾಗಿ ಮೃದುವಾಗಿ ಮಾಡ್ತೀನಿ. ಕಟ್ಟಕ್ಕೆ ಬರೋಂಗಿಲ್ಲ ರೀ ಫ್ರೆಂಡ್ಸ್, ನಂಗೆ ಹೊರಗಿಂದ ತಂದು ತಿಂತೀವಿ ನಾವು ಬೇಕಂದರೆ. ಈಗ ನೋಡಿರಿ, ಇದು ರೆಡಿಯಾಗಿದೆ. ಇದ್ರಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಹಾಕಾಕತ್ತೀನಿ ನೋಡಿರಿ. ಎಷ್ಟು ಮಸ್ತ್ ಆಗಿತ್ತು ನೋಡಿರಿ. ನನಗಂತೂ ಭಾಳ ನೋಡಿನ ನೀರು ಬರಾಕತ್ತಿತ್ತು ನೋಡಿರಿ ಬಾಯಾಗ.
ಇದು ನೋಡಿ ಫ್ರೆಂಡ್ಸ್, ಈಗ ಚನಾ ಮಸಾಲ ರೆಡಿ ಆಗೈತೆ ತಿನ್ನಕ್ಕೆ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಗಾರ್ನಿಶಿಂಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಹಾಕಿಂದ ಇದು ರೆಡಿ ಆಯ್ತು ನೋಡ್ರಿ ಈಗ ತಿನ್ನಕ್ಕೆ ಅಂತ ಹೇಳಿ. ಈಗ ನಾನು ಇದ್ರ ಜೊತೆ ಏನು ತಿನ್ನಕ್ಕೆ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಈಗ ನಾನು ಚಟ್ನಿಗೆ ನಾನು ಶೇಂಗಾ ತೊಗೊಂಡಿನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ರೀ. ಇದ್ರೊಳಗೆ ಎಲ್ಲ ಹಾಕ್ಬಿಡೋದ್ರಿ. ಹುರಿದಿದ್ದೆ ಶೇಂಗಾ ಸಿಗ್ತಾವೆ ಇಲ್ಲಿ ಬಿಜಾಪುರದಲ್ಲಿ ಫೇಮಸ್ ರೀ. ಇದು ಬೆಳ್ಳುಳ್ಳಿ ರೀ, ಒಂದು ದೊಡ್ಡದಾಗಿ ತೊಗೊಂಡಿದ್ದೆ. ಅರ್ಧಕ್ಕೆ ನಾನು ಸಿಪ್ಪೆ ತೆಗ್ದೀನಿ, ಜಾಸ್ತಿ ಏನು ತೆಗ್ದಿಲ್ಲ. ಈಗ ನೋಡ್ರಿ ಎಲ್ಲ ಇದ್ರೊಳಗೆ ಹಾಕ್ಕೊಂಬಿಡದ್ರಿ. ಹಾಕಿ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಮತ್ತು ಸಾಲ್ಟ್ ಹಾಕಿ ಇದಕ್ಕೆ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಈಸಿಯಾಗಿ ತೋರ್ಸಕ್ಕೇನು ಚಟ್ನಿ ನೀವು ಮಾಡಿಕೊಡ್ರಿ, ತಿನ್ಕೊಡ್ರಿ, ನೋಡ್ಕೊಡ್ರಿ ಫ್ರೆಂಡ್ಸ್. ನೋಡಿರಿ ಈಗೆಲ್ಲ ನಾನು ಶೇಂಗಾ ಮತ್ತು ಬೆಳ್ಳುಳ್ಳಿ ಹಾಕಿನಿ. ಈಗ 3 ಚಮಚ ಖಾರ ಪುಡಿ ಹಾಕೋದು ನೋಡಿರಿ. ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡಕತ್ತೀನಿ. ಇದು ಏನು ಚಟ್ನಿ ಮಕ್ಕಳು ತಿನ್ನೋಂಗಿಲ್ಲ, ಹಾಗಾಗಿ ನಾವೇ ತಿಂತೀವಿ. ಹಾಗಾಗಿ ಇದು ನಾ ಮಾಡಕತ್ತೀನಿ, ಸ್ವಲ್ಪ ಮಾಡಕತ್ತೀನಿ ರೀ. ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ. ನಾನು ಈಗ ನೋಡಿರಿ 3 ಚಮಚ ಖಾರ ಪುಡಿ ಹಾಕಿನಿ, ಸ್ವಲ್ಪ ಟೇಸ್ಟಿಗೆ ಅಕಾರ್ಡಿಂಗ್ ಸಾಲ್ಟ್ ಹಾಕಿನಿ ಇದು ಚಿಕ್ಕ ತಕ್ಕಷ್ಟು. ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಬಿಡೋದು. ಜಾಸ್ತಿ ಫುಲ್ ಪೌಡ್ರ್ ಮಾಡೋಕ್ಕೆ ಹೋಗಬೇಡ್ರಿ, ಅರ್ಧಕ್ಕೆ ಸ್ವಲ್ಪ ಮಾಡಬೇಕು ರೀ. ಸ್ವಲ್ಪ ಡ್ರೈ ಚಟ್ನಿ ನೋಡಿರಿ ರೆಡಿ ಆಯ್ತು ಶೇಂಗಾದು. ಇದ್ರ ಚಪಾತಿ ಮತ್ತು ಇದು ಚನಾ ಮಸಾಲ ಮಾಡಿ ಇದು ಸ್ವಲ್ಪ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟು ಟೇಸ್ಟ್. Close till I get up, time is barely on our side. I don't wanna waste what's left. The storms we chase are leading us, and love is all we'll have. ನೋಡಿರಿ ಫ್ರೆಂಡ್ಸ್, ಎಲ್ಲ ರೆಸಿಪಿ ನೋಡಿದ್ರಿ ಮತ್ತೆಲ್ಲ ನೋಡಿದ್ರಿ. ಮತ್ತು ನಾನು ಟೈಲ್ಸ್ ಮೇಲೆ ಬಂದೀನಿ. ನನಗೆ ಇಲ್ಲೇ ಸಾಯಂಕಾಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಇಷ್ಟ. ಹಾಗಾಗಿ ನಾನು ಇಷ್ಟು ದಿನ ವೀಡಿಯೋ ಮಾಡೀನಿ, ಬಟ್ ಜಾಸ್ತಿ ಮೇಲೆ ಬಂದಿಲ್ಲ. ಹಾಗಾಗಿ ಇವತ್ತು ನಾನು ಮೇಲೆ ಬ್ಲಾಗ್ ಮಾಡಕತ್ತೀನಿ ರೀ. ಇಲ್ಲೇ ಎಂಡ್ ಮಾಡ್ತೀನಿ ನಾನು ಬ್ಲಾಗ್ ಇವತ್ತು. ನಿಮ್ಗೆ ಯಾವ್ಯಾವ ರೆಸಿಪಿ ಇಷ್ಟ ಆಗೈತೆ ಮತ್ತು ನಂದು ಡೈಲಿ ರುಟೀನ್ ಒಳಗೆ ನಂದೆಷ್ಟು ಇವತ್ತು ಅಷ್ಟೇನು ತೋರಿಸಿಲ್ಲ ಜಾಸ್ತಿ, ಹಾಗಾಗಿ ಎಷ್ಟು ನೋಡಿರಿ ಅದೆಲ್ಲ ನಿಮ್ಮ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ್ ಒಳ್ಳೆ ಬ್ಲಾಗ್ನಲ್ಲಿ ಒಳ್ಳೆ ರೆಸಿಪಿ ಜೊತೆ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.